ಪ್ರೊಫೆಸರ್ ಆಗಿದ್ದಂಥವ್ರಿಗೆ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತೇಳಿ ಯಾಕೆ ಅನ್ನಿಸ್ತು ಅಂತ? ಬಣ್ಣವಾಗಿ ಜೀವನ ಮಾಡಬೇಕು ಅಂದಾಗ ದುಡ್ಡು ಬೇಕು. ದುಡ್ಡು ಎಲ್ಲಿದೆ ಅಂತ ನೋಡಿದಾಗ ದುಡ್ಡು ನಮ್ಮ ರಿಯಲ್ ಎಸ್ಟೇಟ್ ಅಲ್ಲಿತ್ತು. ಸೊ ದುಡ್ಡಿಗಾಗಿ ರಿಯಲ್ ಎಸ್ಟೇಟ್ ನ ಮಾಡಲೇಬೇಕು ಅಂತ ಒಂದು ಪ್ರಯತ್ನಗಳು ಶುರು ಆಯ್ತು. ಕೆಲಸ ಮಾಡ್ತಾ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಆದಾಯದ ಮೂಲವನ್ನ ಹೆಚ್ಚಿಸ್ಕೊಂಡಂಥವ್ರು. ಸೊ ಫ್ರೀ ಇದ್ದ ಟೈಮಲ್ಲಿ ನಾನು ರಿಯಲ್ ಎಸ್ಟೇಟ್ನ ಹೇಗೆ ಡೆವಲಪ್ ಮಾಡ್ಬೋದು, ಹೇಗೆ ಲೀಡ್ ಜನರೇಷನ್ ಮಾಡ್ಬೋದು, ಒಂದು ಬೇಸ್ ಕ್ರಿಯೇಟ್ ಮಾಡಿಕೊಂಡು ಪ್ರಾಪರ್ಟಿ ಅಡ್ವೈಸ್ ಕೊಡಲಿಕ್ಕೆ ಶುರು ಮಾಡಿದೆ. ಈಗ ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಇದೆ, ರಿಯಲ್ ಎಸ್ಟೇಟ್ ಮಾಡಿ ಬದುಕನ್ನು ಕಟ್ಕೊಳ್ಬೋದು. ಯಾವುದೇ ಸಕ್ಸಸ್ಫುಲ್ ಪೀಪಲ್ ಇವತ್ತು ನೋಡಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೇ ಇರುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಕಡಿಮೆ ಬಂಡವಾಳದಲ್ಲಿ ಶುರು ಮಾಡಬಹುದು ಅಂತ. ಹೌದಾ? ಮಾತ್ರ ಇರುವಂತಹ ಒಂದು ಫೋನ್ ಯೂಸ್ ಮಾಡಿಕೊಂಡೆ ಹಲವಾರು ರೀತಿಯಾಗಿ ಫ್ರೀ ಆಗಿ ಪ್ರಮೋಟ್ ಮಾಡಬಹುದು. ಇವತ್ತು ಎಲ್ಲರೂ ಫೇಸ್ಬುಕ್ ಅಲ್ಲಿ ಇದ್ದಾರೆ, ಎಲ್ಲರೂ ವಾಟ್ಸ್ಆಪ್ ಅಲ್ಲಿ ಇದ್ದಾರೆ, ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ. ಸೊ ಈಗ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ? ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಅಂತ 100 ಜನಕ್ಕೆ ಹೇಳ್ಬಿಟ್ಟು ಬಾ ಅಂತ ನಾನು 100 ಜನಕ್ಕೆ ಹೇಳಿದೆ. 100 ಜನದಲ್ಲಿ ಒಂದು 10-15 ಜನ ನಂಗೆ ಪ್ರಾಪರ್ಟಿ ಮಾರಿಸ್ಕೊಡು, ನಂಗೆ ರೆಂಟಿಗೆ ಮಾಡಿಸ್ಕೊಡು, ಈ ಥರ ಕೇಳಕ್ಕೆ ಶುರು ಮಾಡಿದ್ರು. ಎಸ್, ಈಗ ಸ್ಕಿಲ್ ಅಂತ ಹೇಳಿ ಬಂದರೆ ಏನು ಸ್ಕಿಲ್ ಮೇಯ್ನ್ ಆಗಿ ಗೊತ್ತಿರಬೇಕು ಒಬ್ಬ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಹೇಳಿ? ಒಂದು ನಮ್ಮ ಬೆಂಗಳೂರು ಅಂತ ನಗರದಲ್ಲಿ ಕನ್ನಡ ಫಸ್ಟು ಆಯಿತು, ಬರೋರೆಲ್ಲ ಹೊರಗಡೆಯವರು ಅಂತ ಒಂದು ಹಿಂದಿ ಇಲ್ಲ ಸ್ವಲ್ಪ ಇಂಗ್ಲೀಷು ಟುಸು ಪುಸ್ಸು ಅರ್ಧಂಬರ್ಧಂ ಇಂಗ್ಲೀಷ್ ಬಂದ್ರು ಸಾಕು, ಅವ್ರಿಗೆ ಅರ್ಥ ಆದರೆ ಸಾಕು. ಸರ್, ನಿಮ್ಮ ಫಸ್ಟ್ ಇನ್ಕಮ್ ರಿಯಲ್ ಎಸ್ಟೇಟಿಂದ ಬಂದಿದ್ದೆಷ್ಟು ಅಂತ? ಫಸ್ಟ್ ಇನ್ಕಮ್ ಒಂದು 30,000 ರೂಪಾಯಿ ಬಂತು ಸರ್. ಈಗ ಒಂದು ದೊಡ್ಡ ಇನ್ಕಮ್ ಅಂತ ಹೇಳಿ ಬಂದಿರೋದು ಒಂದು 20,000 ಸ್ಕ್ವೇರ್ ಫೀಟ್ದು ಸೈಟ್ ಸೇಲ್ ಮಾಡಿದ್ದೀನಿ. ಅದರಲ್ಲಿ ಒಂದು 14 ಲಕ್ಷ ರೂಪಾಯಿ ತನಕ ಬಂದಿದೆ. ಬಾಸ್ ವಾಲಾ, ಬಿ ದ ಬಾಸ್.